ಘಾಟಿ ಬ್ಲಾಕ್ ಯಾವ್ದು ಸಿಗಬೇಡ ಅಂತ ಅಂದ್ಕೊಂಡೆ ಬ್ಲಾಕ್ ನೋಡಿ. ಕಾಂಡಲ ಘಾಟಿ ಕೆಳಗಿಂದಲೇ ಬ್ಲಾಕ್. ಇವತ್ತು ಮೇಲೆ ಮುಟ್ಬೇಕಾದ್ರೆ ಬೆಳಿಗ್ಗೆ ಆಗತ್ತೆ ಅಂತ ಗೊತ್ತಿಲ್ಲ. ಈಸಿಯಾಗಿ ಹಿಡಿತಾ ಉಂಟು ಹೊರಗಡೆ ಬರುವಂಥ ಗಾಡಿಗಳು. ಓ ಡೌನ್ ನಿಲ್ಕೊಂಡು ಬರೋ ಗಾಡಿ ನೋಡಿ ಆ ಥರ ಬರ್ತಾ ಇದೆ ಅಂತ. ಇದು ಈ ಲೈನ್ ಮಾತ್ರ ಫುಲ್ ಬ್ಲಾಕ್. ಆ ಕಡೆದ ಫುಲ್ ಡೌನ್ ಇಳಿತಾ ಬರ್ತಾನೆ. ನಮ್ಮ ದೇಶವನ್ನು ಕಾಯೋ ಯೋಧರಿಗೆ ಸಲ್ಯೂಟ್ ಅಂತ ಹೇಳ್ಕೊಂಡು ನನ್ನ ಪಯಣ ಕೊಚ್ಚಿ ಕಡೆಗೆ. ಅವರನ್ನು ನೋಡುವಾಗ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ಅವರಿಗೊಂದು ಸಲ್ಯೂಟ್ ಹೇಳ್ಕೊಂಡು ನಾನು ಹೊರಟೆ. ಟಾಟಾ ಬಾಯ್ ರಫೀಕರೇ, ಟಾಟಾ. ನೆಕ್ಸ್ಟ್ ಇಲ್ಲೇನೋ ಒಂದು ನಡೀತು, ಆಕ್ಸಿಡೆಂಟ್ ಆಯಿತು, ಕರ್ಕೊಂಡು ಹೋಗಿ ಹಾಸ್ಪಿಟಲಿಗೆ. ಟೂ ವೀಲರ್ ಮತ್ತು ಕಾರ್ ಮಧ್ಯೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಗಾಂಡಾಲ ಘಾಟ್ ಸೆಕ್ಷನ್ ಸ್ಟಾರ್ಟು, ಫುಲ್ ಲೈಟಿಂಗ್ಸು, ಹಂಗೇನೆ ಮಂಜು ಬೇರೆ ಇದೆ, ಫುಲ್ ಮಂಜು ಇದೆ. ಗಾಡಿಗಳು ಅಲ್ಲ ಬ್ಲಾಕ್ ಅಲ್ಲ, ಅಲ್ಲೊಂದು ಗಾಡಿ ಹತ್ತಾ ಇಲ್ಲ, ನಿಧಾನಗತ್ತಿಲ್ಲ. ಘಾಟಿ ಬ್ಲಾಕ್ ಯಾವ್ದು ಸಿಗಬೇಡ ಅಂತ ಅಂದ್ಕೊಂಡೆ ಬ್ಲಾಕ್ ನೋಡಿ. ಕಾಂಡಲ ಘಾಟಿ ಕೆಳಗಿಂದಲೇ ಬ್ಲಾಕ್. ಇವತ್ತು ಮೇಲೆ ಮುಟ್ಬೇಕಾದ್ರೆ ಬೆಳಿಗ್ಗೆ ಆಗತ್ತೆ ಅಂತ ಗೊತ್ತಿಲ್ಲ. ಫುಲ್ ಬ್ಲಾಕು. ಕಾಂಡಲ ಘಾಟಿ ಬ್ಲಾಕ್ ಆದರೆ ಮಾತ್ರ ಹೇಳಕ್ಕಾಗಲ್ಲ. ಬ್ಲಾಕ್ ಆಗೋದು ಅಪರೂಪ. ಬ್ಲಾಕ್ ಆದರೆ ಮತ್ತೆ ಕೇಳೋದೇ ಬೇಡ. ಬ್ಲಾಕ್ ಫುಲ್ ಬ್ಲಾಕ್ ಅಂದರೆ ಫುಲ್ ಬ್ಲಾಕ್. ಅಪ್ಪಲ್ಲಿ ಹತ್ತಲ್ಲ, ಹಂಗಾಗಿ ಫುಲ್ ಬ್ಲಾಕ್ ಆಗೋದು. ಅದ್ರ ಮಧ್ಯೆ ಕಾರು ಎಲ್ಲಿಂದೆಲ್ಲ ಯಾವ ಕಡೆಯಿಂದೆಲ್ಲ ಬರೋಕ್ಕಾಗುತ್ತೆ, ಆ ಕಡೆಯಿಂದೆಲ್ಲ ಬರ್ತಾರೆ. ಇಳಿಯೋ ಗಾಡಿ ನೋಡಿ ಎಷ್ಟು ಈಸಿಯಾಗಿ ಹಿಡಿತಾ ಉಂಟು ಹೊರಗಡೆ ಬರುವಂಥ ಗಾಡಿಗಳು. ಎಷ್ಟು ಬ್ಲಾಕ್ ಅಂದರೆ ಫುಲ್ಲು ಘಾಟ್ ಸೆಕ್ಷನ್ ಫುಲ್ಲು ಬ್ಲಾಕ್ ಏನ ಅಂತ ಇವತ್ತು. ಫುಲ್ ಬ್ಲಾಕ್ ಅಲ್ಲ, ಮೇಲೆ ಸಹ ಬ್ಲಾಕ್ ಉಂಟಾಯ್ತಾ, ಲೈನ್ ಬ್ಲಾಕ್. ಓ ಡೌನ್ ನಿಲ್ಕೊಂಡು ಬರೋ ಗಾಡಿ ನೋಡಿ ಆ ಥರ ಬರ್ತಾ ಇದೆ ಅಂತ. ಇದು ಈ ಲೈನ್ ಮಾತ್ರ ಫುಲ್ ಬ್ಲಾಕ್. ಆ ಕಡೆದ ಫುಲ್ ಡೌನ್ ಇಳಿತಾ ಬರ್ತಾನೆ. ಇದು ನಮ್ಮ ಬಾರ್ಡ್ರು, ಕೋಲಾಪುರ ಬಾರ್ಡ್ರು. ನಾವು ಬಾರ್ಡ್ರಲ್ಲಿ ಹೋಗ್ಬೇಕು. ಈ ಬಾರ್ಡ್ರಲ್ಲಿ ಹೋಗಿ ತೂಕ ಆಗುತ್ತೆ. ತೂಕ ಆದ ನಂತರ ಅಲ್ಲಿ ಎಂಟ್ರಿ ಮಾಡಬೇಕು. ನಿನ್ನೆ ಕಾಂಡಲ ಘಾಟಿ ಹತ್ತಿ ನಿದ್ದೆ ಮಾಡಿದವನು ಬೆಳಿಗ್ಗೆ ಕೋಲಾಪುರ ಹತ್ರ ಎದ್ದೆ. ಮೊನ್ನೆ ಫುಲ್ಲು ಮುಂಬೈ ಸಿಟಿಯಲ್ಲಿ ಗಾಡಿ ಓಡಿಸಿದಾಗ ಫುಲ್ಲು ಸುಸ್ತಾಗಿತ್ತು, ಹಾಗಾಗಿ ಒಳ್ಳೆ ನಿದ್ದೆ ಬಂದಿತ್ತು ನೋಡಿ. ಬೆಳಗಾಂ 91 ಕಿಲೋಮೀಟರ್ ಇದೆ ಕೋಲಾಪುರ. ಮಹಾರಾಷ್ಟ್ರ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ. ಮಿನಿಸ್ಟ್ರು ಜೊತೆ 4-5 ಗಾಡಿ
ಹೋಗಲಿ, ಎಲ್ಲೇ ಬರಲಿ, ಯಾವ ಲೈನ್ಗೆ ಹೋದ್ರು ಅಷ್ಟೇ, ಎಲ್ಲೇ ಹೋದರು ನಮ್ಮ ಕರ್ನಾಟಕ ಬಾರ್ಡ್ರ್ ಒಂದು ಮುಟ್ಟಾಗ ಒಂದು ಖುಷಿನೇ ಬೇರೆ ಅಲ್ವಾ. ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳ್ಕೊಂಡು ಬರೋದೊಂದು ಖುಷಿನೇ ಬೇರೆ. ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಬಾರ್ಡ್ರ್ ಪಾಸ್ ಆದ ಕರ್ನಾಟಕ ರೋಡ್ ಯಾವ ಥರ ಇದೆ ನೋಡಿ. ಈ ತುದಿನ 5 ಕಿಲೋಮೀಟರ್ ಹೆಚ್ಚು ಕಮ್ಮಿ ಲೈನ್ ಸ್ಟ್ರೈಟ್ ಆಗಿದೆ ನೋಡಿ, ಕಾಣ್ತಾ ಇದೆಯಾ? ಸ್ಟ್ರೈಟ್ ಆಗಿ ಕಾಣ್ತಾ ಇದೆಯಾ? ನಮ್ಮ ದೇಶವನ್ನು ಕಾಯುವ ಯೋಧರಿಗೆ ಸಲ್ಯೂಟ್ ಅಂತ ಹೇಳ್ಕೊಂಡು ನನ್ನ ಪಯಣ ಕೊಚ್ಚಿ ಕಡೆಗೆ ನೋಡೋದು ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ಸಲ್ಯೂಟ್ ಹೇಳ್ಕೊಂಡು ನಾನು ನಮ್ಮ ಇಂಡಿಯನ್ ಸೇನೆ ಗಾಡಿಗೆ ಹೋಗ್ತಾ ಇದೆ, ಮಿಲಿಟರಿ ಗಾಡಿ. ಜವಾನರು ಸೇನೆ ಎಲ್ಲ ಕ್ಯಾಂಪಿಗೆ ಆಗಿರಬೇಕು ನೋಡಿ ಅಂತೆ. ಯಾರಿಗಾದರೂ ದುಬೈ, ಸೌದಿ ಅರೇಬಿಯಾ ಹೋಗ್ಲಿಕ್ಕೆ ಉಂಟಾ? ಫ್ಲೈಟ್ ಉಂಟು. ಇದು ಬೆಳಗಾಂ ಹತ್ರ ನಾವು ಬರಬೇಕಾದ್ರೆ ಒಂದು ನದಿ ಈ ಥರ ಕಾಣುತ್ತೆ. ನದಿನ ಕೆರೆನ ಏನು ಗೊತ್ತಾಗ್ತಾ ಇಲ್ಲ ನೋಡಿ, ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ. ಇದು ಬೆಳಗಾಮು ನಿಪ್ಪಾಣಿ ರಸ್ತೆಯಲ್ಲಿರೋಂಥ ಜಾಗ. ಇದು ಮೋಸ್ಟ್ ಕೆರೆನೇ ಆಗಿರಬೇಕು, ನದಿ ಅಂತೂ ಅಲ್ಲ. ಇಲ್ಲಿ ನದಿಯಲ್ಲಿ ಬೆಳಗಾಮಲ್ಲಿ ನದಿ ಇದೆಯಾ ಗೊತ್ತಿಲ್ಲ, ಏನು ಕತೆ ಗೊತ್ತಿದ್ದವ್ರು ಒಂದು ಕಮೆಂಟ್ ಮಾಡಿ. ಎಷ್ಟು ದೊಡ್ಡದಾಗಿದೆ ಇದು ನದಿನೇ ಮಾತ್ರ. ಅಲ್ಲೂ ಆ ಕಡೆ ಇದೆಲ್ಲ ಕೆರೆ ಅಲ್ಲ, ಇದು ನದಿ. ಅಲ್ಲಿ ಡ್ಯಾಮ್ ಕಟ್ಟವ್ರೆ ಎಲ್ಲ ಇದೆ, ತುಂಬಾ ದೊಡ್ಡದಾಗಿದೆ. ಇದು ಹೊಸ ರೋಡ್ ಆಗ್ತಾ ಇದೆ, ನಮ್ಮ ಫ್ಲೈಓವರ್ ಮೇಲೆ ಹೋಗ್ಬೋದು. ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಒಂದ್ಸಲ ಆದರೆ ಒಳ್ಳೆದಿತ್ತು. ಕರ್ನಾಟಕ KSRTC ಬಸ್. ನಮಗೆ ಮಹಾರಾಷ್ಟ್ರ ಬಸ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಇದೇ ಥರ ಕಲರು ಎಲ್ಲ ಇತ್ತು, ಮಾತ್ರ ಅದರಲ್ಲಿ ಪೈಂಟ್ ಅನ್ನೋದು ಇರಲಿಲ್ಲ. ಎಲ್ಲವೂ ಅಲ್ಲಲ್ಲಿ ಟಚ್ಚು. ಅದಕ್ಕಿಂತ ನಮ್ಮ KSRTC ಬೆಟರ್. ಯಾವುದು ಸೇತುವೆ ಅಣ್ಣ ಇಷ್ಟು ದೊಡ್ಡದಾಗಿರೋದು? ಎಷ್ಟು ಲಾಂಗ್ ಇದೆಯಲ್ಲ ಸೇತುವೆ. ಬೆಳಗಾಮು ಹತ್ರ ಬರಬೇಕಾದ್ರೆ ಶಂಕೇಶ್ವರ ಹತ್ರ ಅಂತೀವಿ. ಲಕ್ಷ್ಮೇಶ್ವರದ ಹತ್ರ ಹಾಂ, ಶಂಕೇಶ್ವರಣ್ಣ. ಓಕೆ, ಶಂಕೇಶ್ವರ ಅಂತ ನೋಡಿ. ಎಷ್ಟು ಲಾಂಗ್ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ. ವಾವ್, ಸೂಪರ್ ಅಲ್ಲ, ಸೂಪರ್ ವೈಬ್ ಆಗಿದೆ. ಇಲ್ಲಾಂದ್ರೆ ಮೊದಲು ಇಲ್ಲಿ ಘಾಟ್ ಸೆಕ್ಷನ್ ಥರ ಇತ್ತು, ಇವಾಗ ಅದಿಲ್ಲ ನೋಡಿ. ವಿಧಾನಸೌಧ, ಸುವರ್ಣ ವಿಧಾನಸೌಧ ನೋಡಿ, ಬೆಳಗಾಂ ಹತ್ರ. ಸುವರ್ಣ ವಿಧಾನಸೌಧ ಅಂತಂದರೆ ಬೆಳಗಾಂ. ಇಲ್ಲಿ ಅಧಿವೇಶನ ಎಲ್ಲ ಆಗತ್ತಲ್ಲ, ಇದೇ ಜಾಗ. ಇಲ್ಲಿ ಎಷ್ಟು ಎಕರೆ ಜಾಗದಲ್ಲಿ ಇದು ಮಾಡಿದಾರ. ಅಲ್ಲಿ ಗಾಂಧಿ ಪ್ರತಿಭೆ, ಸುವರ್ಣ ವಿಧಾನಸೌಧದ ಮುಂದ್ಗಡೆ ನಿಲ್ಲಿಸಿ ಒಂದು ವಿಡಿಯೋ ಮಾಡೋಣ ಅಂತ ಆಯಿತು. ಅದಕ್ಕೆ ವಿಡಿಯೋ ಮಾಡಿದೆ ನೋಡಿ. ನಾನು ಜಸ್ಟ್ ಈಗ ಅವಾಗ ಸುಮ್ಮನೆ ಕೂತಿದ್ದಲ್ಲ, ಆಗ ಒಂದು ವಿಡಿಯೋ ನೋಡ್ತಿದ್ದೆ. ಅದರಲ್ಲಿ ನಂದೂರಲ್ಲಿ ಏನೋ ಒಂದು ತಾಯಿ ನನ್ನ ಮಗಳು ರೂಢಿ ಹಾಕಿ ಚಪ್ಪಲಿಯನ್ನೆಲ್ಲ ಹೊಡಿತಿದ್ದೆ ನೋಡಿಲ್ಲ. ಅವಳು ಎಂಥ ಹೆಣ್ಣಲ್ಲ, ಅವಳು ಸಹ ಇನ್ನೊಂದು ಥರ ತಾಯಿ ಆಗಿದ್ದಾಳೆ. ಅವಳಿಗೆ ಈ ಥರ ಪರಿಸ್ಥಿತಿ ಬರ್ಬೋದು ಅಂತ ಯಾರಾದ್ರೂ ಅಂದ್ಕೊಳ್ತಾರೆ. ಕರ್ಮಾತ್ಮರೇ. ಇಷ್ಟೊತ್ತಿಗೆ ನಿನ್ನೆ ಮುಂಬೈಯಿಂದ ಬಿಟ್ಟಿದ್ದೇವೆ. ಇವಾಗ ಕಾಂಡಲ ಘಾಟಿ ಬ್ಲಾಕ್ ಇತ್ತು, ಆಮೇಲೆ ಸತಾರ ಎಲ್ಲ ಬ್ಲಾಕ್ ಇದ್ದ ಕಾರಣ ನಾವು ಮುಟ್ಟಿದ್ವಿ ಇವಾಗ ಎಲ್ಲಿಗೆ, ಧಾರವಾಡದ ಹತ್ರ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲಿರ್ತಿದ್ವಿ, ಭಟ್ಕಳನ ಅಲ್ಲೆಲ್ಲಾದ್ರೂ ಇರ್ತಿದ್ವಿ. ಏನು ಮಾಡೋದು, ಬ್ಲಾಕ್ ಆದ ಕಾರಣ ಏನು ಮಾಡೋಕ್ಕಾಗಲ್ಲ. ಧಾರವಾಡ ಅಣ್ಣ, ಧಾರವಾಡ ಪೇಡ ಇದೆಯಾ? ಧಾರವಾಡ ಪೇಡ ಫೇಮಸ್ ಅಂತ. ಇಲ್ಲೊಂದು ಗಾಡಿ ಅವಸ್ಥೆ ನೋಡಿ, ಈ ಥರ ಹೋಗಿ ಅದ್ರ ಮೇಲೆ ಹತ್ಕೊಂಡು ಬಂದ ಸ್ಪೀಡಲ್ಲೇ ಬಂದು ಹೊಡೆದಿರೋದು. ಇದು ಯಾವ ಥರ ನೋಡ್ತಾ, ಯಾರಿಗೇನು ಆಗಿಲ್ಲ
ನೋಡಿ ಯಾವ ಥರ ಇದೆ ಅಂತೇಳಿ. ಆ ಕಡೆಯಿಂದ ಈ ಕಡೆಯಿಂದ ಹುಣಸೆ ಮರ. ಇದು ನಮ್ಮ ಧಾರವಾಡದಿಂದ ಇಲ್ಲಿಗೆ ನಮ್ಮ ಕಲ್ಗಟ್ಟಿ ಬರುವಂಥ ರಸ್ತೆ. ಆ ಕಡೆಯಿಂದ ಈ ಕಡೆಯಿಂದ ಹುಣಸೆ ಮರ. ನಮ್ಮ ಟನಲ್ ಒಳಗಡೆ ಫೀಲ್ ಆಗ್ತದಲ್ಲ ನೈಟಲ್ಲಿ. ಲೈನ್ ಬಂದಿದ್ದಾರೆ ಏನಂತ ಹೇಳಿದ್ರೆ ಮಾವನ ಆಶೀರ್ವಾದ ಅಂತ. ಅದು ಯಾವ ರೀತಿಯಲ್ಲಿ ಮಾವನ ಆಶೀರ್ವಾದ ಗೊತ್ತಾಗಲಿಲ್ಲ ನನಗೆ. ಲೈನ್ ತುಂಬ ಚೆನ್ನಾಗಿದೆ. ಮಾವನ ಆಶೀರ್ವಾದ, ಗಂಧದ ಗುಡಿ ಒಂದು ಪದ್ಯ ಇತ್ತಲ್ಲ ಅಂತ. ಒಟ್ಟಿನಲ್ಲಿ ಗಾಡಿ ಹೊಡೆಯೋ ರೀತಿ ನೋಡಿ ಯಾವ ಥರ ಹೊಡಿತಿದ್ದಾರೆ. ಸೂಪರ್ ಅಣ್ಣ, ನೀವು ಸೂಪರ್. ಆದರೆ ನನಗೆ ಒಂದು ಚೂರು ಸೈಡ್ ಕೊಡಿ. ಇದರಲ್ಲೇನು ಚೆಕ್ ಪೋಸ್ಟ್ ಇದೆ, ಪೊಲೀಸ್ ಚೆಕ್ ಪೋಸ್ಟ್. ಕಾರ್ಗಳಿಗೆ ಮಾತ್ರ ಇದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಯಾವುದು? ಯಲ್ಲಾಪುರ ಘಾಟಿ ಹೇಳ್ತಾ ಇದ್ದೀನಿ. ಮೊನ್ನೆ ಬರಬೇಕಾದ್ರೆ ಒಳ್ಳೆ ನಿದ್ದೆ ಈ ಘಾಟ್ ಸೆಕ್ಷನಲ್ಲಿ. ಇವತ್ತು ಯಲ್ಲಾಪುರ ಘಾಟಿಯಲ್ಲಿ ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚಳಿ ಇದೆ. ಯಲ್ಲಾಪುರ ಘಾಟಿ ಇಳಿಯೋಕ್ಕೆ ಸ್ಟಾರ್ಟು. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಲೈನ್ ಗಾಡಿ ಇದೆ ಘಾಟ್ ಸೆಕ್ಷನಲ್ಲಿ. ಟರ್ನ್ ನೋಡಿ ಯಲ್ಲಾಪುರ ಘಾಟ್ ಸೆಕ್ಷನಲ್ಲಿ ಅದೊಂದು ಟರ್ನು ಯಾವ ಥರ ಇದೆ ಅಂತೇಳಿ. ಟರ್ನು ಈ ಥರ ಟರ್ನ್ ಮಾಡ್ಕೊಂಡು ಹೋಗೋದು. ಇವಾಗ ರೋಡ್ ಚೆನ್ನಾಗಿದೆ, ಹಾಗಾಗಿ ಆರಾಮಾಗಿ ಬರ್ಬೋದು. ನೋಡಿ ಗಾಡಿ ಎಷ್ಟು ನಿಧಾನ ಇಳಿಸ್ಕೊಂಡು ಹೋಗ್ತಾರೆ ಅಂತೇಳಿ. ಇಲ್ಲೊಂದು ಗಾಡಿ ಯಾವ ಥರ ಬಂದು ಬಿಟ್ಟಿದೆ. ಏನಾಗಿರುತ್ತೆ ಹೊಸ ಗಾಡಿ. ಪಾಪ ಡ್ರೈವರ್ ಕೂತವನು. ಘಾಟ್ ಸೆಕ್ಷನ್ ಮುಗೀತು. ಲಾಸ್ಟ್ ಘಾಟ್ ಸೆಕ್ಷನ್ ಇಲ್ಲ. ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾನು ಇದ್ದಾಗ ಗಾಡಿ ಉಡುಪಿಯಲ್ಲಿ, ಇವಾಗ ಉಡುಪಿ ಪಾಸಾಗಿ ರಾತ್ರಿ ಒಳ್ಳೆ ನಿದ್ದೆ. 1:30 ಗಂಟೆಗೆ ನಿದ್ದೆ ಮಾಡಿ ನಾಯಿ ಸಡನ್ ಎಂತ ಕೌಂಟು. ಮಂಗಳೂರು ಹತ್ರ ಬಿಟ್ಟಿದ್ದೀರಾ? ಊಟ ಮಾಡಿದ್ರೆ ಏನೋ ಸಮಸ್ಯೆ ಅಲ್ಲ, ಏನೋ ಸಣ್ಣ ಕಿರಿಕ್ ಆಗಿದೆ. ಮಂಗಳೂರಿನ ಬೈಕ್ ಅವ್ನು ನೋಡೋದೆಲ್ಲ ಏನಿಲ್ಲ, ಸೀದಾ ಬರೋದೇ. ಯಜಮಾಡಿತು ಯಜಮಾಡಿ ಎಂತ ಮಾಡೋದು? ಆಂಬುಲೆನ್ಸ್ ಹೋಯ್ತು. ಗ್ಯಾಪ್ ಮಾತ್ರ ಫುಲ್ ಬ್ಲಾಕ್ ಆಯ್ತಾ. ಎಕ್ಸ್ಪ್ರೆಸ್ ವೇ ಹತ್ತಿದ ನಂತರ ಬ್ಲಾಕ್ ಆದ್ರೆ ಈಗ ಮಂಗಳೂರಲ್ಲಿ ಬಂದು ಬ್ಲಾಕ್, ಅಲ್ಲಿ ಬ್ಲಾಕ್. ಎಂತ ಮಾಡೋದು? ಡೆಪ್ಪಲ್ಲೇ ಇರೋದು ಟಾಟಾ ಡೆಪ್ಪು. ಲೇಟ್ ಮಂತದಲ್ಲ ಇರತ್ತಲ್ಲ ಅವ್ರು ಇಡ್ಬೇಕಲ್ಲ. ನಂದು ಆಯ್ತು 10 ಲೀಟ್ರು ತಕ್ಕಂತ ಸರಿ. ಅರ್ಜೆಂಟ್ ನಿಂಗೆ ಅಪ್ಪ ಗಾಡಿ ಹೊಡ್ತಾನ.
నాకు బాతారం దేవులేరు యారు ముక్కలా ఉంకేవాళ్ళు తేలారడా అతే యారు ఉంటాయి ఎత్తున ಫುಲ್ ಹಾಕಿದ್ ಬರಡಿ ಈ ಸೈಡ್ ಸುರತ್ಕಲ್ ಮುಂದೆ ಬಿಟ್ಟು ಬರಬೇಕಾದ್ರೆ ಟಾಟಾ ಮತ್ತು ಗಲ್ಫ್ ಎರಡೂ ಇದೆ ಇಲ್ಲಿ. ಲೈಲ್ಯಾಂಡಿಗೆ ಆಗ್ಬೋದು, ಟಾಟಾಕ್ಕೂ ಆಗ್ಬೋದು. ಶೋರೂಮಲ್ಲಿ ಹೋಗಿ ಗಂಟೆಗಟ್ಟಲೆ ಕಾಯೋದ್ರಿಂದ ಇಲ್ಲಿ ನೋಡಿ ಈಸಿ ಮೆಥಡ್. ಇಲ್ಲಿ ಬಂದು ಫುಲ್ ಮಾಡ್ಕೊಂಡ್ರೆ ಶೋರೂಮಿಗೆ ಹೋಗಿ ಕಾಯಬೇಕು ಅಂತಿಲ್ಲ ಗಂಟೆಗಟ್ಟಲೆ. ಇದು ನಮ್ಮ ಸುರತ್ಕಲ್ ಹತ್ರ ಇರೋಂಥ ಡೆಪ್ಪು. ಡೆಪ್ಪು ಎಷ್ಟು ಲೀಟ್ರ್ ಹೋಯ್ತಪ್ಪ? 14 15 15 ಲೀಟ್ರ್. ಇದು ಮಾತ್ರ 24 ಅವರ್ಸ್ ಅಲ್ಲ, 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಗೆ, 12 ಗಂಟೆ ತನಕ ಇರುತ್ತೆ. ಆನಂತರ ಬೆಳಿಗ್ಗೆ 6 ಗಂಟೆಗೆ ಓಪನ್. ಯಾವಾಗಲೂ ಬರಬೇಕಾದ್ರೆ ನಂತೂರು ಸಿಗ್ನಲ್ ಬ್ಲಾಕ್ ಇರುತ್ತೆ. ಇವತ್ತೇ ಫಸ್ಟ್ ಟೈಮ್ ನನಗೆ ನಂತೂರು ಸಿಗ್ನಲ್ ಒಂದು ಬ್ಲಾಕ್ ಸಿಗದೆ ಫಾಸ್ಟಾಗಿ. ಎಲ್ಲ ರೋಡ್ ಕೆಲಸ ಆಗ್ತಾಯಿದೆ ಇಲ್ಲೆಲ್ಲ. ಪಂಪ್ ಆಯಿಲ್ 5 ಅವರ್ ಮೇಲೆ ಹೋಗ್ತಾ ಇದ್ದೀನಿ. ಇನ್ನು ನಮಗೆ ಕೇರಳ ಬಾರ್ಡರ್, ಇಲ್ಲಿ ತನಕ ಕರ್ನಾಟಕ ಇದ್ದೀವಿ ನಾವು. ಇನ್ನು ಕೇರಳಕ್ಕೆ ಹೋಗೋದು. ಮಹಾರಾಷ್ಟ್ರ ಆಯಿತು, ಕರ್ನಾಟಕ ಆಯಿತು, ಇನ್ನು ಕೇರಳ, 3 ಸ್ಟೇಟಲ್ಲಿ. ನೇತ್ರಾವತಿ ಬ್ರಿಡ್ಜ್, ಉಳ್ಳಾಳ ಬ್ರಿಡ್ಜಿಂದ ಹೇಳ್ತಾರೆ ಮತ್ತು ನೇತ್ರಾವತಿ ಬ್ರಿಡ್ಜಿಂದ ಹೇಳ್ತಾರೆ. ಯಾವ ಥರ ಇದೆ ಭಾನುವಾರ ಆದರೂ ರಶ್ ಇದೆ. ವೆಲ್ಕಮ್ ಟು ಕೇರಳ, ಗಾಡ್ಸ್ ಆಫ್ ಕಂಟ್ರಿ. ಅಂತಿಂತು ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು. ಮಹಾರಾಷ್ಟ್ರ, ಕರ್ನಾಟಕ, ಕೇರಳ 3 ಸ್ಟೇಟ್ ಈ ಸಲ ನಮ್ಮ ಪಯಣ. 4 ಸ್ಟೇಟ್ ಇದೆ. 4 ಸ್ಟೇಟು, 3 ಅಲ್ಲ 4 ಸ್ಟೇಟ್. ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಮಧ್ಯದಲ್ಲಿ ಪಾಂಡಿಚೇರಿ, ಆಮೇಲೆ ಪುನಃ ಕೇರಳ. 4 ಸ್ಟೇಟ್ ಒಂದು ಮಗನ ಫೋಟೋ ಇದ್ದಾರೆ. ರೋಡ್ ಈ ಥರ ಇದೆ ಅಂತ ಇಲ್ಲಿ ಮಾತ್ರ ಸ್ವಲ್ಪ ಮುಂದೆ ಒಂದು ರೋಡೇ ಇಲ್ಲ. ಇವಾಗ ಆರಾಮಾಗಿ ಮತ್ತೆ ರೋಡ್ ಚೆನ್ನಾಗಿರೋ ರೋಡ್ ಮಾಡಬೇಕಂದ್ರೆ ಕ್ಯಾಲಿಕೇಟ್ ಕ್ರಾಸ್ ಆಗಬೇಕು. 72 ಸ್ಪೀಡಲ್ಲಿದೆ ಗಾಡಿಯಲ್ಲಿ. ಅಲ್ಲಿ ಬಿಟ್ಟು ಮೇಲೆ ಕೇರಳ ಬಂದಾಗ ಎಲೆ ಅಂತ ಹೇಳ್ತಾರೆ ಇದಕ್ಕೆ. ಅಣ್ಣ ಹೇಗಿತ್ತಣ್ಣ ಟ್ರಿಪ್ಪು? ಅಡಿಪೊಳಿಯಾ? ಬೆಳಿಗ್ಗೆ ಅಡಿಪೊಳಿ ಏನು ತೊಗೊಂಡು ಆ ಥರ ಚಕ್ಕಪ್ಪ. ಎಲೆಡ ಟಾಟಾ, ಬಾಯ್ ರಫೀಕರ, ಟಾಟಾ. ನೆಕ್ಸ್ಟ್ ನನ್ನ ಜೊತೆ 4-5 ದಿವಸದಿಂದ ನನ್ನ ಸ್ನೇಹಿತ ಇದ್ದ, ಅವರು ಮನೆಗೆ ಹೋದರು. ಕುಂಬ್ಳೆಯಲ್ಲಿ ಹೇಳಿದ್ರು ಕೊಚ್ಚಿಗೆ ಹೋಗಿ ರಿಟರ್ನ್ ಕೊಚ್ಚಿಯಿಂದ ಲೋಡ್ ಮಾಡ್ಕೊಂಡು ಬರಬೇಕು. ಒಂದು ಗಾಡಿ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ಪುನಃ ಲಾಂಗ್ ರೂಟ್. ಅಲ್ಲೇನೋ ಒಂದು ನಡೀತು, ಆಕ್ಸಿಡೆಂಟ್ ಆಯಿತು. ಕರ್ಕೊಂಡು ಹೋದ್ರು ಹಾಸ್ಪಿಟಲಿಗೆ. 2 ವೀಲರ್ ಮತ್ತು ಕಾರ್ ಮಧ್ಯೆ. ಕಾಣ್ತದೆ 2 ವೀಲರ್. ಇಲ್ಲಿ ಆಕ್ಸಿಡೆಂಟ್ ಆಗಿದೆ. 2 ವೀಲರ್ನವ್ರು ಈ ಥರ ಬಂದರೆ ಮತ್ತೆ ಅಂತ ಅಷ್ಟು ಗೊತ್ತಾಗ. ನ್ಯಾನೋ ಕಾರು ಮತ್ತು ಆ್ಯಕ್ಟಿವ್. ಕೇರಳ ಅಂದರೆ ಕೇರಳ ಬಾರ್ಡ್ರ್, ಮಂಗಳೂರು ಪಾಸಾಗಿ ಕೇರಳ ಬಾರ್ಡ್ರ್. ನನಗೆ ಈ ಟ್ರಿಪ್ಪಲ್ಲಿ 4 ಸ್ಟೇಟ್ ಅಂತ ಹೇಳಿದೆ. ಅವಾಗ 4 ಸ್ಟೇಟಲ್ಲಿ ಪಾಸ್ ಆಗ್ತಿದ್ದೆ. ಒಂದೊಂದು ಕಡೆದು ಒಂದೊಂದು ವಾತಾವರಣ. ಇಲ್ಲಿ ನೋಡಿದ್ರೆ ತುಂಬಾ ಬಿಸಿಲು, ಅಂದರೆ ಕೇರಳ ತುಂಬ ಹೀಟು ಬಿಸಿಲು. ಅಲ್ಲಿ ಸತಾರ ಆ ಕಡೆ ಎಲ್ಲ ತುಂಬಾ ಚಳಿ.
ಮುಂಬೈ ಚಳಿ, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು. ವೇರಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ನಮ್ಮದು ಬಾಡಿ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಡ್ರೈವರ್ಗಳ ಒಂದೇ ಕಡೆ ನಿಲ್ಲಲ್ಲ, ಎಲ್ಲ ಆ ಕಡೆ ಹೋಗ್ತಾ ಇರ್ತಾರೆ. ಕೆಲವೊಂದು ಕಡೆ ಸೂಟ್ ಆಗುತ್ತೆ, ಕೆಲವೊಂದು ಕಡೆ ಸೂಟ್ ಆಗಲ್ಲ. ಇವಾಗ ನೋಡಿ ಇಲ್ಲಿ ತುಂಬಾ ಬಿಸಿಲು. ಹೋಗೋಣ, ಬಿಸಿಲಾದರೂ ಮಳೆ ಆದರೂ ಚಳಿ ಆದರೂ ನಿಲ್ಲಿಸಲ್ಲ, ಹೋಗೋದೆ.